ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪಾರ್ವತಿಯ ಕಲ್ಯಾಣದ ಕೆಲವು ಪದ್ಯಗಳನ್ನು ಹಿಂದೆ ನಾವು ಕೇಳಿದ್ವಿ. ಇನ್ನೇನು ರುದ್ರದೇವರು ಹಾಗೂ ಪಾರ್ವತಿ ವಿವಾಹ ಆಗುವಂತಹ ಒಂದು ಶುಭ ಸಂದರ್ಭ, ಅಲ್ಲಿ ನಡೆದ ವೈಭವವನ್ನು ವರ್ಣನೆ ಮಾಡ್ತಾರೆ ದಾಸರು. ಕಾಮಧೇನು ಕಲ್ಪವೃಕ್ಷವು ತುಂಬೂರು ನಾರದ ರಂಭೆ ಊರ್ವಶಿಯು ದೇವೇಂದ್ರರು ಅಷ್ಟದೊರೆಗಳು ವಸುಗಳು ವಿವಾಹಕ್ಕೆ ಬಂದರತಿಯಲಿ. ಕಾಮಧೇನು, ಕಲ್ಪವೃಕ್ಷ, ತುಂಬೂರು, ನಾರದ, ರಂಭೆ, ಊರ್ವಶಿ ಇವರೆಲ್ಲರ ಜೊತೆಯಲ್ಲಿ ದೇವೇಂದ್ರ ಮತ್ತು ಅಷ್ಟದಿಕ್ಪಾಲಕರು, ವಸುಗಳು ಎಲ್ಲರೂ ವಿವಾಹಕ್ಕೆ ಬಹಳ ಸಂತೋಷದಿಂದ ಬಂದಿದ್ದಾರೆ. ಮಹಾರುದ್ರದೇವರ ಪಾರ್ವತಿಯ ವಿವಾಹವನ್ನು ಕಾಣಬೇಕು ಅಂತ 333 ಕೋಟಿ ದೇವರು ಬ್ರಹ್ಮದೇವರು ಹರಿಸಹಿತ ಪನ್ನಗಾಧರನ ಮಹಿಮೆ ನೋಡ ಬಂದರು ಉನ್ನತ ಅಧಿಕ ಸಂಭ್ರಮದಿ. 333 ಕೋಟಿ ದೇವತೆಗಳು, ಅದರ ಜೊತೆಯಲ್ಲಿ ಬ್ರಹ್ಮದೇವರು ಪರಮಾತ್ಮನ ಸಹಿತವಾಗಿ ಬಂದರು. ಹರಿಯೂ ಜೊತೆಯಲ್ಲಿ ಬಂದಿಯಾನೆ. ಪನ್ನಗಧರನ ಮಹಿಮೆ ನೋಡುವ, ಮಹಾರುದ್ರದೇವರ ಮಹಿಮೆ, ಅದ್ಭುತವಾದ ವಿವಾಹವನ್ನು ನೋಡುವ ಅಂಥೇಳಿ ಉನ್ನತ ಅಧಿಕ ಸಂಭ್ರಮದಿ, ತುಂಬ ಸಂಭ್ರಮದಿಂದ ಎಲ್ಲರೂ ಬಂದಿದ್ದಾರೆ. ಪಾರ್ವತಿಗೆ ಶಿವವಲಿದನು ಎಂದೇಳಿ ಬೇಗದಿ ಗಿರಿರಾಜಗೆ ಹೇಳೆ, ಬಹಳ ಸಂತೋಷದಿ ಬಂದನು ಗಿರಿರಾಜ ದೇವನಂಗ್ರಿಗೆ ನಮಿಸಿದನು. ಪಾಪ ಇವನಿಗೆ ಆತಂಕ ಇತ್ತು. ಅಪ್ಪನಿಗೆ ಮಗಳು ಬಹಳ ದಿವಸ ಆಯಿತು ತಪಸ್ಸಿಗೆ ಹೋಗಿ, ಯಾರೋ ಬಂದು ಹೇಳಿದ್ರು ಪಾರ್ವತಿಗೆ ಶಿವ ಒಲಿದೆಯಾನೆ ಬಾ ಅಂತ. ತಕ್ಷಣ ಬಹಳ ಸಂಭ್ರಮದಿಂದ ಸಂತೋಷದಿಂದ ಗಿರಿರಾಜ ಬಂದು ಆ ಮಹಾರುದ್ರದೇವರ ಪಾದಗಳಿಗೆ ನಮಿಸಿದರು. ಭಕ್ತವತ್ಸಲ ಕರುಣಾಕರ ಶಂಕರ ರಕ್ಷಿಸಬೇಕು ನೀವೀಗ, ಭಕ್ತಿಯಿಂದಲೀ ಗಿರಿರಾಜ ಸ್ತುತಿಸಿದ ಆರ್ತಿಲಿ ಶಿವ ಮನ್ನಿಸಿದ. ಭಕ್ತವತ್ಸಲ, ನಿನಗೆ ಭಕ್ತರ ಮೇಲೆ ಎಷ್ಟು ವಾತ್ಸಲ್ಯ. ಕರುಣಾಕರ, ಕರುಣೆಯ ಆಕರ, ಕರುಣಾ ಸಮುದ್ರ ನೀನು. ಎಲ್ಲರಿಗೂ ಸುಖವನ್ನು ಕೊಡೋನು ಶಂಕರ, ನನ್ನನ್ನು ರಕ್ಷಿಸಬೇಕಪ್ಪ. ಭಕ್ತಿಯಿಂದಲೇ ಗಿರಿರಾಜ ಪ್ರಾರ್ಥನೆ ಮಾಡಿ ನಮ್ಮ ಮಗಳನ್ನು ಸ್ವೀಕಾರ ಮಾಡಬೇಕು, ನನ್ನ ಹೆಂಡತಿಯೇ ಅವಳು ಅಂಥೇಳಿ ಅಂದಾಗ ಆರ್ತಿಯಲ್ಲಿ ಶಿವ ಮನ್ನಿಸಿದ. ಆ ಮಾತನ್ನು ಶಿವ ಕೇಳಿಸಿಕೊಂಡು ಆಯ್ತಪ್ಪ. ಚಂದ್ರಶೇಖರ ಪಾರ್ವತಿ ದೇವಿ ಸಹಿತ ಹೊನ್ನಂದಣವ ಏರಿದರು, ಬೋರೆಂಬ ವಾದ್ಯ ಮುತ್ತೈದೆಯರು ಪಾಡಲು ಬಂದರು ಮಾವನ ಮನೆಗೆ. ಚಂದ್ರಶೇಖರ ಹಾಗೂ ಪಾರ್ವತಿ ದೇವಿ ಸಹಿತ ಹೊನ್ನಂದಣ, ಒಂದು ಬಂಗಾರದ ಅಂದಣ, ಅಂದಣ ಅಂದರೆ ಆ ಕಾಲದ ಪಲ್ಲಕ್ಕಿ, ಅದನ್ನು ಏರಿದ್ದಾರೆ. ಏನು ವಾದ್ಯ ವಿಶೇಷಗಳು, ಜಯಭೇರಿಯ ವಾದ್ಯ ಎಲ್ಲ ಮೊಳಗ್ತಾ ಇದೆ. ವಿಶೇಷವಾಗಿ ಮುತ್ತೈದೆಯರು ಚೆನ್ನಾಗಿ ಗೀತೆಗಳನ್ನು ಹಾಡ್ತಾ ರುದ್ರದೇವರು ಮಾವನ ಮನೆಗೆ ಬಂದರು. ಅವನು ಪ್ರಾರ್ಥನೆ ಮಾಡಿದ್ನಲ್ಲ, ನಮ್ಮ ಮನೆಯಲ್ಲಿ ವಿವಾಹವನ್ನು ಮಾಡಿಕೊಡ್ತೇನೆ, ನನ್ನ ಮಗಳನ್ನು ಕೊಡ್ತೇನೆ, ಸ್ವೀಕಾರ ಮಾಡಬೇಕು ಅಂತ. ಬಾಗಿಲಲ್ಲಿ ಹರನ ಪಾರ್ವತಿಯ ಪಾದವ ತೊಳೆದು ಆರೂತಿಗಳನ್ನು ಎತ್ತಿದರು, ಆರೂತಿಗಳನ್ನು ಎತ್ತಿ ವೇದ ಮಂತ್ರಗಳಿಂದ ದೇವ ಬಂದನು ಮಂಟಪಕ್ಕೆ. ಬಾಗಿಲಲ್ಲೇ ಹರನ ಮತ್ತು ಪಾರ್ವತಿಯ ಪಾದವ ತೊಳೆದು, ರುದ್ರದೇವರ ಪಾರ್ವತಿಯ ಪಾದವನ್ನು ತೊಳೆದು ಆರತಿಯನ್ನು ಎತ್ತಿದ್ದಾರೆ. ಅದಾದ ಮೇಲೆ ಆರತಿ ಆದ ಮೇಲೆ ವೇದ ಮಂತ್ರಗಳಿಂದ ಅವರನ್ನು ಮಂಟಪಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಎಡದಲ್ಲಿ ಬ್ರಹ್ಮನು, ಬಲದಲ್ಲಿ ಶ್ರೀ ವಿಷ್ಣು, ನಡುವೆ ಶಂಕರನು ಕುಳ್ಳಿರಲು, ಸುರನರಾದಿಗಳು ಚಾಮರವ ಬೀಸುತ್ತಲಿರೆ, ಹರನು ಕುಳ್ಳಿರೆ ಠೀವಿಯಲಿ. ಏನು ರುದ್ರದೇವರ ವೈಭೋಗ! ನಮ್ಮ ನಿಮ್ಮ ಮದುವೆಯಲ್ಲಿ ಯಾರಾದರೂ ದೊಡ್ಡ VIP ಬಂದಿದ್ದಾರೆ ಅಂದರೆ ಅದನ್ನು 4-6 ಫೋಟೋ ತೆಗೆದುಕೊಂಡು ಲೋಪ್ ಮಾಡಿ ಹಾಕ್ಕೊಳ್ತೇವೆ. ಜಗತ್ತನ್ನೇ ಸೃಷ್ಟಿ ಮಾಡಿದಂಥ ಬ್ರಹ್ಮದೇವರು ರಕ್ಷಣೆ ಮಾಡುವಂತಹ ಸರ್ವೋತ್ತಮನಾದ ಶ್ರೀಹರಿ, ಎಡದಲ್ಲಿ ಬ್ರಹ್ಮದೇವರು, ಬಲದಲ್ಲಿ ವಿಷ್ಣು, ಮಧ್ಯದಲ್ಲಿ ರುದ್ರದೇವರು ಒಳ್ಳೆ ಟಿವಿಯಲ್ಲಿ ಕೂತಿದ್ರಂತೆ. ಇದರ ಜೊತೆಯಲ್ಲಿ ಎಲ್ಲ ದೇವತೆಗಳು ಚಾಮರವನ್ನು ಬೀಸ್ತಾ ಇದ್ದಾರೆ. ಆ ರುದ್ರದೇವರ ಮದುವೆಯಲ್ಲಿ ಇಂಥ ವೈಭವದಿಂದ ಕುಳಿತಿದ್ದಾರೆ. 33 ಕೋಟಿ ಸೂರ್ಯ ಪ್ರಕಾಶದಿ ಇಟ್ಟಾಭರಣವು ಹೊಳೆಯೇ, ಕಟ್ಟಿದ್ದ ಭಾಷಿಂಗ ಕೈಯ ಕಂಕಣದಿಂದ ಒಪ್ಪಿದ ಶಿವ ಹಸೆಯ ಮೇಲೆ. 33 ಕೋಟಿ ಸೂರ್ಯಪ್ರಕಾಶದಿ, ಕೋಟಿ ಸೂರ್ಯಪ್ರಕಾಶದಿಂದ ಹೊಳಿತಾ ಇದ್ದರು.
ಇಟ್ಟ ಆಭರಣವು ಅವರಿಗೆ ಇಟ್ಟ ಆಭರಣಗಳೆಲ್ಲ ಹೊಳಿತಾ ಇದೆ. ಕಟ್ಟಿದ್ದ ಭಾಷಿಂಗವನ್ನು ಹಣೆಗೆ ಕಟ್ಟಿರ್ತಾರಲ್ಲ ಹುಡುಗನಿಗೆ, ಇಲ್ಲೂ ಕಟ್ಟಿದ್ದಾರೆ. ಕೈಗೆ ಕಂಕಣ, ಒಪ್ಪಿದ ಶಿವ ಹಸೆಯ ಮೇಲೆ, ಇಷ್ಟೆಲ್ಲ ಕಟ್ಟಿಕೊಂಡು ಹಸೆಯ ಮೇಲೆ ಕುಳಿತಿದ್ದಾರೆ ರುದ್ರದೇವರು. ಮುಡಿದ ಹೂವಿನ ಜಡೆ ಹರಳೋಲೆ ಬಂದಿಯ ಕಡಗ ಕಂಕಣ ಭಾಷಿಂಗವು ಉದಯದ ರವಿಕೋಟಿ ಹೊಳೆದಂತೆ ಪಾರ್ವತಿ ಹರನ ಸನ್ನಿಧಿಯಲೊಪ್ಪಿದಳು. ಇನ್ನು ನಮ್ಮ ಹುಡುಗನ ಅಲಂಕಾರದ ಬಗ್ಗೆ ಹೇಳಿದ್ರು. ಹುಡುಗಿದು ಹೇಳಬೇಕಲ್ಲ, ಪಾರ್ವತಿ ಹೇಗೆ ಬಂದು ಮುಡಿದ ಹೂವಿನ ಜಡೆ, ಚೆನ್ನಾಗಿ ಜಡೆ, ಆ ಜಡೆಗೆಲ್ಲ ಮಗ್ಗಿನ ಹೂ ಮಗ್ಗುಗಳಿಂದ ಹೂವನ್ನು ಕಟ್ಟಿ ಅದರ ಅಲಂಕಾರ. ಹರಳೋಲೆ, ಆಮೇಲೆ ಹರಳಿಗೆ ಆಗಿನ ಕಾಲದಲ್ಲೆಲ್ಲ ಓಲೆ ಬರೋದು, ಈಗೂ ಅಲಂಕಾರಕ್ಕೆ ಮಾಡಿಕೊಳ್ತಾರೆ. ಆಮೇಲೆ ಕಡಗ ಕಂಕಣ ಭಾಷಿಂಗ, ಉದಯದ ರವಿಕೋಟಿ ಹೊಳೆದಂತೆ ಪಾರ್ವತಿ, ಉದಯಿಸ್ತಾ ಇರೋ ಸೂರ್ಯನ ಕೋಟಿ ಸೂರ್ಯನಂತೆ ಹೊಳೆದೋಗ್ತಾ ಇದ್ದಾಳೆ. ಹರನ ಸನ್ನಿಧಿಯಲ್ಲಿ ಒಪ್ಪಿದಳು. ಅಲ್ಲಿ ಬಂದು ಪಾರ್ವತಿ ಹರನ ಸನ್ನಿಧಿಗೆ ಬಂದ್ಯಾಳೆ. ನವರತ್ನ ಪೀಠಾದಿ ಹರ ಬಂದು ಕುಳಿತೀರೆ ಗಿರಿರಾಜ ಮೇನಕೆ ಸಹಿತ, ಹರನ ಪಾದವನು ತೊಳೆದು ತೀರ್ಥವನು ಶಿರದಲ್ಲಿ ಧರಿಸಿದನು ಆಗ. ನವರತ್ನ ಪೀಠದಲ್ಲಿ ರುದ್ರದೇವರು ಬಂದು ಕುಳಿತಿದ್ದಾರೆ. ಗಿರಿರಾಜ ಮೇನಕಾದೇವಿ ಸಹಿತ, ಮೇನಕೆಯ ಮಗಳಲ್ಲ, ಮೇನಕಾದೇವಿ ಸಹಿತ, ಮೇನಾದೇವಿಯ ಸಹಿತ ಬಂದು ಪರ್ವತರಾಜ ಹರನ ಪಾದವನ್ನು, ಅಳಿಯನ ಪಾದವನ್ನು ತೊಳೆದಿಯಾನೆ. ಆ ತೀರ್ಥವನ್ನು ತಲೆಯಲ್ಲಿ ಧಾರಣೆ ಮಾಡಿದ, ಶಿರದಲ್ಲಿ ಧರಿಸಿದನಾಗ. ಮಾಡಿದರು ಮಧುಪರ್ಕ ಪೂಜೆಯ ಆಭರಣ ಸಕಲ ಸಂಭ್ರಮದಿ, ಪೂಜೆಯ ಮಾಡಿದರು ಹರನ ಪಾದಗಳಿಗೆ ಧಾರೆಯ ನೆರೆದ ಶೀಘ್ರದಲ್ಲಿ. ಮಾಡಿದರು ಮಧುಪರ್ಕ ಅಂತ ಅಳಿಯನಿಗೆ ಮಾಡ್ತಾರೆ. ಅದು ನಾನಾ ಪದಾರ್ಥಗಳನ್ನು, ಮೊಸರು ಜೇನುತುಪ್ಪ ಇದೆಲ್ಲ ಸೇರಿಸಿ ಮಧುಪರ್ಕವನ್ನು ಕೊಡ್ತಾರೆ. ಕಾಶಿ ಯಾತ್ರೆಗೆ ಕಳಿಸಿದಾಗ ಇವನೇನು ಕಾಶಿಯಲ್ಲೇ ಇರುವವನು, ಇವನು ಮಹಾರುದ್ರದೇವರು, ಇವನಿದ್ದದ್ದಕ್ಕೆ ಕಾಶಿಗೆ ಅಂಥ ಬೆಲೆ. ಹಾಗಾಗಿ ಅವನಿಗೆ ಮಧುಪರ್ಕವಾದ ಪೂಜೆಯನ್ನು ಮಾಡಿ ಆಭರಣ ಸಕಲ ಸಂಭ್ರಮದಿ, ಆಭರಣಗಳನ್ನು ಕೊಟ್ಟು ಪೂಜೆಯ ಮಾಡಿದ್ದಾರೆ. ಹರನ ಪಾದಗಳಿಗೆ ಧಾರೆಯನ್ನೆರೆದ ಶೀಘ್ರದಲ್ಲಿ, ಧಾರೆಯನ್ನು ಎರೆದು ಕೊಟ್ಟ್ಯಾನ ಮಗಳನ್ನು. ಚಿಕ್ಕವಳು ನಮ್ಮ ಅರಿಯದ ಬಾಲೆಯು ರಕ್ಷಿಸಬೇಕು ಪಾರ್ವತಿಯ, ಪ್ರತ್ಯಕ್ಷ ಶಿವನಿಗೆ ಧಾರೆಯ ನೆರೆದನು ಉತ್ಸಾಹದಿ ಗಿರಿರಾಜ. ನಮ್ಮ ಹುಡುಗಿ ಚಿಕ್ಕವಳಪ್ಪ, ನಿನಗೆ ಮದುವೆ ಮಾಡಿಕೊಡ್ತಾ ಇದ್ದೀನಿ, ಏನೂ ಅವಳಿಗೆ ಅರಿವಿಲ್ಲ, ನೀನು ಚೆನ್ನಾಗಿ ನೋಡ್ಕೋಬೇಕು. ಏನಾದರೂ ತಪ್ಪು ನೆಪ್ಪು ಮಾಡಿದರೆ ಸ್ವಲ್ಪ ಅವಳಿಗೆ ತಿದ್ದಿ ಹೇಳು ಅಂಥೇಳಿ ಪ್ರತ್ಯಕ್ಷವಾಗಿ ಶಿವನಿಗೆ ಧಾರೆ ಎರೆದ. ನಾವು ನೀವೆಲ್ಲ ಕಲ್ಯಾಣೋತ್ಸವ ಅಂತ ಮಾಡಿಸ್ತೇವೆ, ಶ್ರೀನಿವಾಸ ಕಲ್ಯಾಣವೋ ಪಾರ್ವತಿ ಕಲ್ಯಾಣವೋ, ಅಲ್ಲಿ ಪ್ರತ್ಯಕ್ಷವಾಗಿ ಮಾಡಲಿಕ್ಕಾಗಲ್ಲ, ಪ್ರತಿಮೆಗಳನ್ನು ಇಟ್ಟು ಮಾಡಿರ್ತೇವೆ. ಇಲ್ಲಿ ಸಾಕ್ಷಾತ್ತಾಗಿ ಶಿವನಿಗೆ ತನ್ನ ಮಗಳನ್ನು ಧಾರೆ ಎರೆದ ಭಾಗ್ಯ ಆ ಗಿರಿರಾಜನದು. ಹೀಗಾಗಿ ಈ ಪರಿಯಲಿ ದಿವಸ 4 ಸಂಭ್ರಮದಿ ಅನೇಕ ಉತ್ಸವಗಳ ನಡೆಸಿ, ಪೀನಾಕಿಗೂ ಗೌರಿಗೂ ನಾಗವಲ್ಲಿಯ ಮಾಡಿ ಬೇಕೆಂಬ ಉಡುಗೊರೆಯನು ಇತ್ತ. ಈ ಪರಿಯಲ್ಲಿ 4 ದಿವಸ ಮದುವೆ, 4 ದಿವಸ ಎಲ್ಲ ದೇವತೆಗಳು ಅಲ್ಲೇ ಇದ್ದರು. ಸಂಭ್ರಮದಿಂದ ಉತ್ಸವ ನಡೆದಿದೆ. ಪಿನಾಕಿಗೂ ಗೌರಿಗೂ, ಪಿನಾಕಿ ಅಂದರೆ ಮಹಾರುದ್ರದೇವರು ಹಾಗೂ ಗೌರಿ ಅಂದರೆ ಪಾರ್ವತಿಗೂ ನಾಗವಲ್ಲಿಯ ಮಾಡಿಸಿ, ಅದು ನಾಗೋಲಿ ಅಂತ ಈಗೆಲ್ಲ ಮಾಡ್ತಾರೆ, ಅವರಿಗೆ ಶಾಸ್ತ್ರ ಪ್ರಕಾರ ಮಾಡಿಸಿ ಬೇಕೆಂಬ ಉಡುಗೊರೆಯೇನಿತ್ತ, ಏನು ಬೇಕು ಕೊಡ್ತೇನೆ, ಎಲ್ಲವೂ ಅವ್ರದ್ದೇ ದೇವತೆಗಳು ಕೊಟ್ಟದ್ದನ್ನು ಅವರಿಗೆ ಅರ್ಪಿಸೋದು ಅಂತ ಅರ್ಪಣೆಯನ್ನು ಮಾಡಿಯಾನೆ. ಬೇಕಾದಷ್ಟು ಅಡಿಗೆ, ಊಟ, ತಿಂಡಿ ಅದರ ವಿವರಣೆಯನ್ನು ಮಾಡಿದ್ದಾರೆ. ಭಕ್ಷಾಪಾಯಾಸ ಘೃತ ಮೃಷ್ಟಾನ್ನವು ಮಧು ಮಕ್ಕಳೆಲ್ಲರ ಪಂಕ್ತಿಯಲಿ, ಚಿತ್ರಾನ್ನಗಳಿಂದ ವಿಪ್ರರ ಬಣಿಸಿದೆ ಕೊಟ್ಟನು ವೀಳ್ಯ ದಕ್ಷಿಣೆಯ. ಭಕ್ಷ್ಯ ಪಾಯಸ, ಬೇಕಾದಷ್ಟು ಒಳ್ಳೆಯ ತುಪ್ಪ, ಮೃಷ್ಟಾನ್ನ, ಮಧುಮಕ್ಕಳೆಲ್ಲರ ಪಂಕ್ತಿಯಲ್ಲಿ, ಮಧುಮಕ್ಕಳ ಆ ಪಂಕ್ತಿಯಲ್ಲಿ ಎಲ್ಲರಿಗೂ ಕೂಡಿಸಿ ಹಾಕಿ, ಚಿತ್ರಾನ್ನಗಳಿಂದ ವಿಶೇಷವಾಗಿ ವಿಚಿತ್ರವಾದ ನಾನಾ ತರಹದ ಪದಾರ್ಥಗಳಿಂದ ಅನೇಕ ಜನ ಜ್ಞಾನಿಗಳಿಗೆಲ್ಲ ಉಣ್ಣಿಸಿ ಕೊಟ್ಟನು ವೀಳ್ಯ ದಕ್ಷಿಣೆಯ. ಬರೀ ಹಾಗೆ ಕೊಟ್ಟು ಕಳಿಸಿಲ್ಲ, ವೀಳ್ಯದಲ್ಲೇ ದಕ್ಷಿಣೆಯನ್ನು ಕೊಟ್ಟು ನೀವೆಲ್ಲ ಹರಿಸಿರಿ, ನಮ್ಮ ಸಂಸಾರ ಚೆನ್ನಾಗಿರಲಿ. ಇದೊಂಥರ, ಇದನ್ನು ನಾವು ಚೆನ್ನಾಗಿ ಫಾಲೋ ಮಾಡಿದ್ರೆ ನಮ್ಮ ಮಕ್ಕಳ ಮದುವೆಯನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೊಂದು ಮಾಡೆಲಿಂಗ್, ಅದು ಟೈಮ್ ಟೇಬಲ್ ಇದು.
ಬಂದಿರ್ತಾರೆ, ಅವ್ರಿಗೇನು ದಕ್ಷಿಣೆ ಕೊಡದೆ ಕೊಟ್ಟು ಕಳಿಸುವ ಕೆಲವು ಪದ್ಧತಿಗಳಿದೆ, ಕೆಲವರು ಚೆನ್ನಾಗಿ ಕೊಟ್ಟಿರ್ತಾರೆ. ಕೊಡದೇ ಇದ್ದವರು ಕೊಡಬಾರದು ಅಂತಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ. ಇದನ್ನು ನೋಡಿ ನಾವು ಕಲಿಬೇಕು. ಬಾಲೆಯರಿಗೆ ಮರದ ಬಾಗಿನಗಳ ಕೊಟ್ಟು ಬಂದವರನ್ನು ಮನ್ನಿಸಿದ, ಕದಳಿ ತೆಂಗಿನಕಾಯಿ ಪದುಮ ತಾವರೆ ಹೂವು ಅರಳು ಮಲ್ಲಿಗೆ ಹೂವಿಳ್ಯವನು. ಬಾಲೆಯರಿಗೆ ಮರದ ಬಾಗನ, ಯಾರ್ಯಾರು ಮುತ್ತೈದೆಯರು ಬಂದರೂ ಅವರಿಗೆಲ್ಲ ಮರದ ಬಾಗಿನವನ್ನು ಕೊಟ್ಟು ಬಂದವರನ್ನು ಮನ್ನಿಸಿದ, ಅವನಿಗೆಲ್ಲರಿಗೂ ಮರ್ಯಾದೆಯನ್ನು ಮಾಡಿದ. ಕದಳಿ ತೆಂಗಿನಕಾಯಿ, ಅವ್ರಿಗೆಲ್ಲ ತೆಂಗಿನಕಾಯನ್ನು ಮತ್ತು ಬಾಳೆಹಣ್ಣನ್ನು, ಪದುಮ ತಾವರೆ ಹೂವು ಅರಳು ಮಲ್ಲಿಗೆ ಹೂವಿಳ್ಯವನ್ನು ಎಲ್ಲ ಕೊಟ್ಟು ಅವರಿಗೆಲ್ಲರಿಗೂ, ಅಂದರೆ ಪುರುಷರಿಗೆ ಮಾತ್ರ ಅಲ್ಲ ಸ್ತ್ರೀಯರಿಗೂ ಸಂತೋಷಪಡಿಸಿ ಶಾಸ್ತ್ರ ಯಾವುದನ್ನು ವಿಧಾನ ಮಾಡಿದೆ ಅದನ್ನೆಲ್ಲ ಕೊಟ್ಟು ನಿಜವಾದ ಮದುವೆ ಹೇಗೆ ಮಾಡಬೇಕೋ ಹಾಗೆ ಮಾಡಿದ್ದಾನೆ. ಪರಮೇಶ್ವರನಿಗೆ ಕಾಣಿಕೆ ಇತ್ತರು ನಿಜ ಭಕ್ತರೆಲ್ಲ ವಂದಿಸುತ್ತ, ಅಷ್ಟಾದಿಕ್ಕಿನ ರಾಯರುಗಳು ದೊರೆಗಳು ನಿಷ್ಠೆಯಿಂ ತಪದಿ ಋಷಿಗಳು. ಮತ್ತು ಪ್ರೆಸೆಂಟೇಷನ್ ಕೊಡಬೇಕಲ್ಲ ಮದುವೆಯಲ್ಲಿ, ಮಹಾರುದ್ರ ದೇವರಿಗೆ ಎಲ್ಲರೂ ಕೊಟ್ರಂತೆ. ಪರಮೇಶ್ವರನಿಗೆ ಕಾಣಿಕೆ ಇತ್ತರು ನಿಜ ಭಕ್ತರೆಲ್ಲ ಅವರಿಗೆ ನಮಸ್ಕಾರ ಮಾಡ್ತಾ ಕಾಣಿಕೆಯನ್ನು ಕೊಟ್ಟರು. ಅಥವಾ ಹೀಗೂ ಅಂದ್ಕೊಳ್ಬೋದು, ನಿಜ ಭಕ್ತರು ಏನು ಮಾಡಿದ್ರು, ನಿನಗಿದೇ ಕಾಣಿಕೆ, ನಮಸ್ಕಾರವನ್ನು ಮಾಡ್ತೀವಿ, ನಿನಗೇನು ಕೊಡ್ತೇವೆ, ನಿನಗೆ ಯಾವ ಕೊರತೆ ಇದೆ, ನಿನ್ನಿಂದ ಎಲ್ಲ ಪಡೆಯುವವರು ನಾವು, ಭಕ್ತಿಯಿಂದ ನಮಿಸಿದ್ದಾರೆ. ಅಷ್ಟದಿಕ್ಕಿನ ರಾಯರುಗಳು ದೊರೆಗಳು, ಅಷ್ಟದಿಕ್ಪಾಲಕರು ಆ ದೊರೆಗಳು, ನಿಷ್ಠೆಯಂ ತಪದಿ ಋಷಿಗಳು, ಅವರವರು ಏನೇನು ಒಳ್ಳೆಯ ಪದಾರ್ಥಗಳಿತ್ತು ತಪಸ್ಸನ್ನು ಮಾಡಿ ಅವರು ನಮಿಸಿದರು. ಏಕೆಂದರೆ ತಪಸ್ಸು ಮಾಡಬೇಕಾದ್ರೆ ಮಹಾರುದ್ರ ದೇವರ ಅನುಗ್ರಹ ಇಲ್ಲ ಅಂದರೆ ಮನೋನಿಗ್ರಹ ಬರೋದಿಲ್ಲ. ಋಷಿಗಳೆಲ್ಲ ಅರ್ಪಿಸಿದರು, ಇದೇ ನಿನಗೆ ಕೊಡುವ ಕಾಣಿಕೆ, ಮತ್ತೆ ಮತ್ತೆ ನಮಗೆ ತಪಸ್ಸು ಮಾಡುವ ಭಾಗ್ಯವನ್ನು ಕೊಡುವಂತ. ಪಟ್ಟಾವಾಳಿಯ ಚೌಳಿಯ ನುತಿಸಿದರು ಪ್ರತ್ಯಕ್ಷ ಶಿವಗೂ ಪಾರ್ವತಿಗೂ, ಪೀತಾಂಬರ ಸೆರಗಿನ ಸೀರೆ ಹಚ್ಚಾಡ ನೂತನ ದಿವ್ಯಾಂಬರವ. ಪಟ್ಟಾವಳಿಯ ಅಂದರೆ ಒಳ್ಳೆ ರೇಷ್ಮೆ ಸೀರೆ, ಚೌಳಿಯನ ಹೊದಿಸಿದರು, ಅದನ್ನೆಲ್ಲ ಹೊದಿಸ್ಯಾರೆ. ಪ್ರತ್ಯಕ್ಷ ಶಿವಗೂ ಪಾರ್ವತಿಗೂ, ಪಾರ್ವತಿ ಪರಮೇಶ್ವರರಿಗೆ ಇಬ್ಬರಿಗೂ ಅದನ್ನು ಹೊದಿಸಿ, ಪೀತಾಂಬರವನ್ನು ಸೆರಗಿನ ಸೀರೆ, ಪೀತಾಂಬರದ ಸೀರೆಯನ್ನು ಉಡಿಸಿ, ನೂತನ ದಿವ್ಯಾಂಬರ ದಿವ್ಯವಾದ ಹೊಸ ಬಟ್ಟೆಗಳನ್ನು ಅರ್ಪಣೆ ಮಾಡಿದ್ದಾರೆ. ಪ್ರೀತಿಲಿ ನಾರಾಯಣ ರೋಧಿಸಿದನು ಸಂಪ್ರೀತಿಲಿ ಶಿವಗೂ ಪಾರ್ವತಿಗೂ, ಸಣ್ಣಂಚಿನ ಸೀರೆ ಚಿನ್ನದ ಸೆರಗಿನ ಉನ್ನತ ದಿವ್ಯಾಂಬರವು. ನಾರಾಯಣ ಓದಿಸ್ದ ಅಂತ, ಇದೊಂದು ಅಪರೂಪವಾದ ವಿಷಯ. ನಾರಾಯಣ ಮೊಮ್ಮಗನಿಗೆ ಏನು ಓದಿಸ್ದ, ಅದನ್ನು ಪ್ರೀತಿಲಿ ನಾರಾಯಣರು ಓದಿಸಿದರು ಸಂಪ್ರೀತಿಲಿ ಶಿವಗೂ ಪಾರ್ವತಿಗೂ. ತುಂಬ ಪ್ರೀತಿಯಿಂದ ಶಿವಪಾರ್ವತಿಗೆ ಓದಿಸಿದರು. ಓದಿಸೋದು ಅಂದರೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಏನು? ಸಣ್ಣಂಚಿನ ಸೀರೆ ಚಿನ್ನದ ಸೆರಗಿನ, ಸಣ್ಣಂಚಿನ ಸೀರೆ ಹಾಗೂ ಚಿನ್ನದ ಸೆರಗು, ಉನ್ನತ ದಿವ್ಯಾಂಬರವು, ಒಳ್ಳೆ ಅದ್ಭುತವಾದ ಅಂಬರವನ್ನು ಬಟ್ಟೆಯನ್ನು, ಅದೇನದು ಆ ಸೆರಗು ಸಾಮಾನ್ಯವಾಗಿ ನೋಡ್ತಾರಲ್ಲ, ಸೆರಗು ಅಂಚು ಹೇಗಿದೆ ಅಂತ, ಆ ಸೆರಗು ಅಂಚು ಒಳ್ಳೆಯದೋ ಕೆಟ್ಟದ್ದೋ ಅಂತ. ನಾರಾಯಣ ಕೊಟ್ಟಿಯಾನೆ ಅಂದರೆ ಅದು ಬಂಗಾರದ ಅಂಚೆ, ಅದು ಶುದ್ಧವಾದದ್ದನ್ನು ಕೊಟ್ಟಿಯಾನೆ. ಇದಾದ ಮೇಲೆ ಬ್ರಹ್ಮದೇವರು ಓದಿಸ್ಯಾರ. ಬ್ರಹ್ಮದೇವರು ಜವಳಿಯ ನೋದಿಸಿದರು ಪನ್ನಗಧರಗೂ ಪಾರ್ವತಿಗೂ, ಮಿತ್ರೆ ಮೇನಕಾದೇವಿ ಮುತ್ತಿನ ಹಸ ಇಟ್ಟು ತಟ್ಟೆಯಲಿ ಹೊಸ ಮುತ್ತು ತುಂಬಿ. ಬ್ರಹ್ಮದೇವರು ಜವಳಿಯನ್ನು ಓದಿಸಿದ್ದಾರೆ, ಬಟ್ಟೆಗಳನ್ನು, ಪನ್ನಗಧರಗೂ ಪಾರ್ವತಿಗೆ ಅವರಿಬ್ಬರಿಗೂ. ಮಿತ್ರೆ ಮೇನಕಾದೇವಿ ಮುತ್ತಿನ ಹಸೆ ಇಟ್ಟು, ಮುತ್ತಿನ ಹಸೆಮಣೆಯನ್ನು ಹಾಕಿ ತಟ್ಟೆಯಲ್ಲಿ ಹೊಸ ಮುತ್ತು ತುಂಬಿದಾಳೆ ಇದೇ ಸಂದರ್ಭದಲ್ಲಿ. ಆ ನಂತರದಲ್ಲಿ ವಿಶೇಷವಾಗಿ ಪಟ್ಟೆಯ ನುಡಿಸಿ ಪಾರ್ವತಿಯ ಬಟ್ಟನು ಉಟ್ಟು ಮುತ್ತು ಸೊಬಲನು ತುಂಬಿದಳು, ಅಪ್ಪಿಕೊಳ್ಳುತ್ತಾ ಮುದ್ದಾಡಿ ಬುದ್ಧಿಯನ್ನು ಹೇಳಿ ಮಿತ್ರೆ ಮೇನಕೆ ಗಿರಿರಾಜ. ಪಟ್ಟೆಯನ್ನು ಉಡಿಸಿ ಪಾರ್ವತಿಯ ಬಟ್ಟನು ಉಟ್ಟು ಒಳ್ಳೆ ರೇಷ್ಮೆಯ ಬಟ್ಟೆಗಳನ್ನು ಧಾರಣೆ ಮಾಡಿ, ಮತ್ತು ಸೊಬಲನು ತುಂಬಿದಳು. ಅವಳಿಗೆ ವಿಶೇಷವಾಗಿ ಉಡಿ ತುಂಬೋದು, ಉಡಿಯನ್ನು ತುಂಬಿ ಅಪ್ಪಿಕೊಳ್ಳುತ್ತಾ ಮುದ್ದಾಡಿ, ಮಗಳನ್ನು ಮುದ್ದಾಡಿ, ನೀನಿನ್ನ ಗೃಹಿಣಿ ಆಗಬೇಕಮ್ಮ, ಆಗಿದ್ದಿ, ಮದುವೆ ಆಗಿದೆ. ಬುದ್ಧಿಯನ್ನು ಹೇಳಿ ಮಿತ್ರೆ ಮೇನಕೆ ಗಿರಿರಾಜ, ಬುದ್ಧಿಯನ್ನು ಹೇಳಿ
ಮಿತ್ರೆ ಮೇನಕೆ ಗಿರಿರಾಜ. ನೋಡಿ, ಮಿತ್ರೆ ಅಂದ್ಯಾರೀತು. ಯದ್ಯಪಿ ತಾಯಿ, ಆದರೆ 16 ವರ್ಷ ಅಥವಾ ಮದುವೆ ಮಾಡಿಕೊಟ್ಟ ಮಗಳಿಗೆ ಅವಳು ಸ್ನೇಹಿತಳಂತೆ ವರ್ತನೆ ಮಾಡ್ತಾಳೆ ಅಂತ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಕೆಲವು ಮಾತುಗಳನ್ನು ಹೇಳಬೇಕು ನಾವು ನಮ್ಮ ಮಕ್ಕಳಿಗೆ. ಅದನ್ನೆಲ್ಲ ದಾಸರು ಮತ್ತೊಂದು ಕೃತಿಯಲ್ಲಿ ಹೇಳಿದ್ದಾರೆ. ಏನು ಕಂದ ನೋಡಮ್ಮ, ಅತ್ತೆ ಮಾವಗೆ ಅಂಜಿಕೊಂಡು ನಡೆಯಬೇಕಮ್ಮ ಮಗಳೇ, ಚಿತ್ತವಲ್ಲಭನಾಕ್ಕರೆ ಪಡೆಯಬೇಕಮ್ಮ. ಹೊತ್ತಿಗೆ ಮನೆಯ ಕೆಲಸ ಮಾಡಬೇಕಮ್ಮ ಮಗಳೇ, 10 ಮಂದಿ ಒಪ್ಪುವ ಹಾಗೆ ನಡೆಯಬೇಕಮ್ಮ. ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ, ಮನಃಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ಇದು ನಮಗೆಲ್ಲ ಹೇಳಬೇಕು. ಯಾಕೆಂದರೆ ನಮ್ಮ ಮನಸ್ಸು ಬುದ್ಧಿ ನಮ್ಮ ವಶದಲ್ಲಿಲ್ಲ. ಇಲ್ಲಿ ಅವರನ್ನು ಕೊಡ್ತಾ ಇರೋದೇ ಮನೋಭಿಮಾನಿಯಾದ ಮಹರುದ್ರದೇವರಿಗೆ, ವಾಕ್ಕಭಿಮಾನಿಯಾದ ಪಾರ್ವತಿಯನ್ನು. ಆದರೂ ಲೋಕ ಸಂಗ್ರಹಾರ್ಥವಾಗಿ ಈ ಮಾತುಗಳನ್ನು ಹೇಳಿದ್ದಾರೆ. ಅಕ್ಕ ಪಾರ್ವತಿ ನಿನ್ಬಿಟ್ಟಾಗೆ ಇರುವೇನು, ಆರ್ತಿಯಿಂದಲೇ ಬಂದರವರು. ಹಿಡಿದರೀಶಿನ ಬಣ್ಣ ಬಂಡರ ವಸ್ತುವು, ಒಡವೆಯ ಕಂಚು ಮುಟ್ಟುವವಳು. ಅಕ್ಕ ಪಾರ್ವತಿ ನಿನ್ನ ಬಿಟ್ಟಿರೋದು ಹೇಗೆ? ನನಗೆ ಬಿಟ್ಟಿರ್ಲಿಕ್ಕೆ ಆಗಲ್ಲಮ್ಮ. ದುಃಖದಿಂದ ಬಂದರವರು ಹಿಡಿದ ಅರಿಶಿಣ ಇದನ್ನೆಲ್ಲ ಹಿಡಿದು ಒಡವೆಯನ್ನು, ಕಂಚು ಇದನ್ನೆಲ್ಲ ಕೊಟ್ಟ್ಯಾರ. ಹರಿವಾಣ ಪೆಟ್ಟಿಗೆ ಜವಳಿಯ ಪಿಂಡಿಯು, ಮಗಳಿಗೆ ಬಳುವಳಿ ಇಟ್ಟ. ರಜತಗಿರಿಯ ಕೈಲಾಸಕ್ಕೆ ಬಂದರು, ಗೃಹ ಪ್ರವೇಶದ ಉತ್ಸವದಿ. ಆ ಕಾಲದಲ್ಲಿ ಹರಿವಾಣದ ಪೆಟ್ಟಿಗೆ, ಅದರಲ್ಲಿ ಏನೇನು ಬೇಕೋ, ಆನ್ಹಿಕಕ್ಕೆ ಬೇಕಾದದ್ದು, ನಿತ್ಯಕ್ಕೆ ಬೇಕಾದದ್ದು ಎಲ್ಲ. ನಮ್ಮಲ್ಲಿ ಈಗ ಕ್ಷೇಮ ತಂಡೂಲ ಅಂತ ಕೊಟ್ಟು ಕಳಿಸ್ತಾರೆ. ಹುಡುಗ ಹುಡುಗಿ ಕ್ಷೇಮವಾಗಿ ಕೆಲವು ದಿವಸ ಇರಲಿ ಅಂತ ಜವಳಿಯ ಪಿಂಡಿಯು, ಅನೇಕ ಹಿಟ್ಟುಗಳನ್ನು ಮಗಳಿಗೆ ಬಳುವಳಿಯಾಗಿ ಕೊಟ್ಟು ಕಳಿಸ್ಯಾರ. ಏನೇನು ಬೇಕೋ ಸಂಸಾರಕ್ಕೆ ಬೇಕಾದದ್ದನ್ನು. ರಜತಗಿರಿಯ ಕೈಲಾಸಕ್ಕೆ, ಇವರು ರಜತಾದ್ರಿ, ಅದು ಬೆಳ್ಳಿಯ ಬೆಟ್ಟ, ಕೈಲಾಸಕ್ಕೆ ಬಂದಾರು. ಗೃಹ ಪ್ರವೇಶದ ಉತ್ಸವದಿ, ಗೃಹವನ್ನು ಪ್ರವೇಶ ಮಾಡಿದ್ದಾರೆ. ಅದೇ ಒಂದು ದೊಡ್ಡ ಉತ್ಸವ. ಹೋದಲ್ಲಿ ದೇವಪತ್ನಿಯರು ಆರುತಿಯ ನೆತ್ತಿ, ನಾಗಭೂಷಣಗೂ ಪಾರ್ವತಿಗೂ. ಬಂದಲ್ಲಿ ದೇವಪತ್ನಿಯರು ಆರುತಿಯ ನೆತ್ತಿ, ನಂದಿವಾಹನಗೂ ಪಾರ್ವತಿಗೂ. ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ನವದಂಪತಿಗಳು ಅಂತ ಆರತಿಯನ್ನು ದೇವಪತ್ನಿಯರು ಬೆಳಗ್ತಾ ಇದ್ದಾರೆ, ಪಾರ್ವತಿಗೆ ಹಾಗೂ ರುದ್ರನಿಗೆ. ಬರೀ ಹೋದಲ್ಲಲ್ಲ, ಅವರು ಎಲ್ಲಿ ಬರ್ತಾರೋ ಅಲ್ಲೆಲ್ಲ ಬಂದ ಕಡೆ ಇವರು ಕಾಯ್ತಾ ಇದ್ರು. ದೊಡ್ಡವರು ಬರ್ತಾ ಇದ್ದಾರೆ. ಈಗ ನಾವೇ ನೋಡ್ತೀವಿ, ಸ್ವಾಮಿಗಳು ಮನೆಯಿಂದ ಮನೆಗೆ ಪಾದಪೂಜೆಗೆ ಹೋದಾಗ ಆವ ಕಾತುರದಿಂದ ಕಾದಿರ್ತಾರೆ. ಮಹರುದ್ರದೇವರು ಪಾರ್ವತಿ ಹೊಸ ದಂಪತಿಗಳು, ನವದಂಪತಿಗಳು ಅವರಿಗೆ ಆರತಿಯನ್ನು ಎತ್ತಿ ಅವರಿಗೆಲ್ಲ ಕಡೆ ಮರ್ಯಾದೆಯನ್ನು ಮಾಡ್ಯಾರೆ. ನಿಂದಲ್ಲಿ ದೇವ ಪತ್ನಿಯರು ಆರುತಿಯ ನೆತ್ತಿ, ಚಂದ್ರಶೇಖರಗೂ ಪಾರ್ವತಿಗೂ. ಬಂದರು ಕೈಲಾಸಗಿರಿಯಲ್ಲಿ ನಂಜುಂಡ, ಲಿಂಗನಿದ್ದನು ಹರುಷದಲ್ಲಿ. ಅವರು ಎಲ್ಲಿ ನಿಲ್ತಾರೆ ಅಲ್ಲಿ ವಿಶೇಷವಾಗಿ ಆರತಿಯನ್ನು ಎತ್ತಿ ಚಂದ್ರಶೇಖರನಿಗೂ ಹಾಗೂ ಪಾರ್ವತಿಗೂ ಒಳ್ಳೆ ಮರ್ಯಾದೆಯನ್ನು ಮಾಡ್ಯಾರೆ. ಆಮೇಲೆ ಕೈಲಾಸಗಿರಿಯಲ್ಲಿ ನಂಜುಂಡ ತನ್ನ ಮನೆಯಲ್ಲಿ ವಿಶೇಷವಾಗಿ ಸಂತೋಷದಿಂದ ಇರಲಿಕ್ಕೆ ಪ್ರಾರಂಭ ಮಾಡ್ಯಾನ. ಅಂತ ಕಾಂತನ ಬಂಧು ಕಂತು ಸಂಹಾರ ಬಂದ, ಶಂಕರ ಶಿವತಾನು ಬಂದ. ಕಾಂತೆ ಪಾರ್ವತಿ ದೇವಿ ಸಹಿತ ಬಂದನೆಂದು ಸಂತೋಷದಿ ಕಹಳೆ ಹಿಡಿದವು. ಅಂತಕಾಂತಕ ಬಂದ, ಅಂತಕನಿಗೂ ಅಂತಕ ಅಂದರೆ ಯಮಕಾಲೋ ಮನುಷ್ಯಾಣ. ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಯಮ ನಮಗೆಲ್ಲ ಕಾಲ ಮೃತ್ಯು ಅಂತಾದರೆ, ಯಮನಿಗೂ ಮೃತ್ಯು ಅಂದರೆ ಸುದರ್ಶನ ಚಕ್ರಾಭಿಮಾನಿ, ಅವನಿಗೂ ಮೃತ್ಯು ರುದ್ರದೇವರು ಅಂತ. ಹಾಗಾಗಿ ಅಂತಕನ ಅಂತಕ ಬಂಧು ಅಥವಾ ಅವನ ಬಂಧು. ಕಂತು ಸಂಹರ ಬಂದ ಅಂತಕನ ಅಂತಕ ಬಂದ, ಇವೆಲ್ಲ ರುದ್ರದೇವರಿಗೆ ಹೆಸರುಗಳು. ಕಂತು ಸಂಹರ ಅಂದರೆ ಅವನ ಮನ್ಮಥನನ್ನು ಸುಟ್ಟವನು ಬಂದ. ಶಂಕರ ಶಿವತಾನು ಬಂದ. ಕಾಂತೆ ಪಾರ್ವತಿ ದೇವಿ ಸಹಿತ, ಪಾರ್ವತಿಯ ಸಹಿತನಾಗಿ ಬಂದ ಅಂತ ಸಂತೋಷದಿಂದ ಎಲ್ಲ ಕಡೆ ಕಹಳೆಯನ್ನು ಊದಿದ್ದಾರೆ. ಸಾರಾವಾಳಿಯ ಸೀರೆ ಹೂವಿನ ಸರಗಳು ಬೇಗದಿ ಶಿವ ತರಿಸಿದನು. ಲಕ್ಷ್ಮೀ ಸರಸ್ವತಿ ದೇವಿಯರಿಗಿತ್ತನು ಅತ್ಯಂತ ಅಧಿಕ ಸಂಭ್ರಮದಿ.
ವಿಶೇಷವಾದ ಅದ್ಭುತವಾದ ಸೀರೆ, ಹೂವಿನ ಸರ ಎಲ್ಲವನ್ನು ತರಿಸಿ ರುದ್ರದೇವರು ಮತ್ತು ಅವರೇನಾದರೂ ಕೊಡಬೇಕಲ್ಲ ಪ್ರೆಸೆಂಟೇಷನ್ನು, ಲಕ್ಷ್ಮೀ ಸರಸ್ವತಿಗೆ ತಾಯಿ ಹಾಗೂ ಅಜ್ಜಿಗೆ ಅದನ್ನು ಕೊಟ್ಟ್ಯಾರೆ. ಸರಸ್ವತಿ ತಾಯಿ, ಲಕ್ಷ್ಮೀದೇವಿ ಅಜ್ಜಿ ಅಧಿಕ ಸಂಭ್ರಮದಿಂದ ಕೊಟ್ಟರು. ಮುತ್ತೈದೆ ಹೇಳಿದರೆ ಇಟ್ಟೋಲೆ ಸ್ಥಿರವಾಗಿ, ಅಕ್ಷಿಲ್ಲದವರು ಹೇಳಿದರೆ ಅಕ್ಷಿಯು ಬರುವುದು, ಬಡವರು ಹೇಳಿದರೆ ಹೆಚ್ಚಿನ ಪದವಿ ಸೇರುವರು. ಇನ್ನು ಫಲದ ಶ್ರುತಿಯನ್ನು ಹೇಳ್ತಾರೆ. ಇಲ್ಲಿಗೆ ಅವರು ಪ್ರೆಸೆಂಟೇಷನ್ನೆಲ್ಲ ಕೊಟ್ಟು ಮದುವೆ ಆದದ್ದನ್ನು ಮುಗಿಸಿ, ಮುಂದೆ ಇದನ್ನು ಪಠನೆ ಮಾಡಿದರೆ ಏನು ಪುಣ್ಯ, ಏನು ಫಲ ನಮಗೆ ಸಿಗತ್ತೆ ಅನ್ನೋದನ್ನು ಅಕ್ಷಿಲ್ಲದವರು, ಮುತ್ತೈದೆ ಹೇಳಿದರೆ ಇಟ್ಟೋಲೆ ಸ್ಥಿರವಾಗಿ, ಮುತ್ತೈದೆ ತನ್ನ ಮುತ್ತೈದೆತನ ಇರಬೇಕು, ಗಂಡನ ಆಯುಷ್ಯ ಗಟ್ಟಿಯಾಗಿ ಇರಬೇಕು ಅನ್ನುವ ಅಪೇಕ್ಷೆ ಎಲ್ಲರಿಗೂ ಇರುತ್ತೆ ಪಾಪ. ಅವರು ಇದನ್ನು ನಿತ್ಯ ಪಠನೆ ಮಾಡಿದರೆ ಅವಳ ಓಲೆ ಭಾಗ್ಯ, ಅವಳ ಸೌಮಂಗಲ್ಯ ಭಾಗ್ಯ ಸ್ಥಿರವಾಗಿ ಇರುತ್ತೆ. ಕಣ್ಣಿಲ್ಲದವನು ಹೇಳಿದರೆ ಅವನಿಗೆ ಕಣ್ಣು ಬರೋದು ಅಂತ, ಕಣ್ಣು ಅಂತಂದರೆ ಜ್ಞಾನವೆಂಬ ಕಣ್ಣು ಬರುತ್ತೆ ಅಂತ. ಬಡವರು ಹೇಳಿದರೆ ಬಡತನ ಹೋಗುತ್ತೆ, ಒಳ್ಳೆಯ ಹೆಚ್ಚಿನ ಪದವಿಯನ್ನು ಸೇರ್ತಾರವರು. ಬರಡು ಹೇಳಿದರೆ ಕಂದ ನೆತ್ತಿ ಕೊಂಬುವಳು, ಹೆಳವ ಕೇಳಿದರೆ ನಡೆಯುವನು, ಮದುವೆ ಇಲ್ಲದವರು ಹೇಳಿದರೆ ವಿವಾಹ ಒದಗುತ್ತ ಕಂಕಣಬಹುದು. ಇನ್ನು ಬರಡು, ಯಾರಿಗೆ ಮಕ್ಕಳಾಗಿಲ್ಲ, ಮಕ್ಕಳಾಗದವಳು ಇದನ್ನು ಹೇಳಿದರೆ ಕಂದನನ್ನು ಎತ್ತಿಕೊಳ್ಳುವ ಭಾಗ್ಯವನ್ನು, ಅಂದರೆ ಅವಳು ಮಗುವನ್ನು ಹಡಿತಾಳೆ, ಅವಳಿಗೆ ಮಕ್ಕಳಾಗತ್ತೆ. ಹೆಳವ ಹೇಳಿದರೆ, ನಡೆಯಲಾಗದವನು ಹೇಳಿದರೆ ನಡೆಯುವ ತಾಕತ್ತನ್ನು ಈ ಕಥೆ ಕೊಡತ್ತೆ. ಈ ಕಥೆಯಿಂದ ಪ್ರೀತರಾಗಿ ರುದ್ರದೇವರು ಕೊಡ್ತಾರೆ ಅಂತ. ಮದುವೆ ಇಲ್ಲದವರು ಇದನ್ನು ಹೇಳಿದರೆ ಕೇಳಿದರೆ ವಿವಾಹ ಆಗತ್ತೆ, ಕಂಕಣ ಭಾಗ್ಯ ಬರತ್ತಂತೆ. ಸೊ ಇದನ್ನು ಖಂಡಿತ ಕೇಳಬೇಕು. ಯಾಕೆ? ಇನ್ವೆಸ್ಟ್ಮೆಂಟ್ ಏನಿಲ್ಲ, ಭಕ್ತಿಯಿಂದ ಕೇಳಿದರೆ ಸಾಕು. ಯಾರೋ ಪುಣ್ಯಾತ್ಮರು ನಮ್ಮ ಮನೆಗೆ ಬರುವಂತೆ ಜ್ಞಾನಗಮ್ಯದ ಮುಖಾಂತರ ಇದನ್ನು ಹೇಳಿಸಿ ತಲುಪಿಸಿದ್ದಾರೆ. ನಾವು ಇದನ್ನು ಭಕ್ತಿಯಿಂದ ಕೇಳಿದರೆ ನಮ್ಮ ಮನೋಭಿಷ್ಟವನ್ನು ಮಹಾರುದ್ರದೇವರು ಈಡೇರಿಸ್ತಾರೆ. ಇನ್ನು ಸೋಮವಾರ, ಅಮಾವಾಸ್ಯೆ, ಶಿವರಾತ್ರಿ, ಪೌರ್ಣಮಿ, ಪಾಡ್ಯವು ಮನೆ ಮಂದಿಯಲ್ಲಿ ಸೋಮಶೇಖರನ ವಿವಾಹವ ಹೇಳಿದರೆ ಬೇಡಿದಿಷ್ಟಾರ್ಥ ಕೊಡುವನು. ವಿಶೇಷವಾದ ಕೆಲವು ದಿನಗಳು, ಕೆಲವು ತಿಥಿಗಳನ್ನು ಉಲ್ಲೇಖ ಮಾಡಿದ್ದಾರೆ. ಸೋಮವಾರ ಅಮಾವಾಸ್ಯೆ, ಸೋಮವಾರ ಅಮಾವಾಸ್ಯೆ ಅಂತಾನೆ ಹಿಂದೆ ಅನ್ನೋರು. ಅಮಾವಾಸ್ಯೆ ಸೋಮವಾರ ಬಂದಾಗ ವಿಶೇಷ ಈ ಕಥೆಯನ್ನು ಕೇಳಬೇಕು, ಹೇಳಬೇಕಂತೆ. ಶಿವರಾತ್ರಿ, ಹುಣ್ಣಿಮೆ ದಿವಸ, ಪಾಡ್ಯ, ಮನೆ ಮಂದಿಯಲ್ಲಿ ಸೋಮಶೇಖರನ ವಿವಾಹವ ಹೇಳಿದರೆ ಎಲ್ಲ ಮನೆಯವರು ಸೇರಿದಾಗ, ಮನೆ ಮಂದಿಯೆಲ್ಲ ಸೇರಬೇಕು. ಇವತ್ತು ಹಾಗೆ ಆಗಿದೆ, ಪುರಾಣ ಅಂದರೆ ನಂಗೆ ಸಂಬಂಧಪಟ್ಟಿಲ್ಲ, ಎಷ್ಟೊತ್ತು ಹೇಳಿ ನಾ ಮನೆಯಲ್ಲೇ ಇರಲ್ಲ ಅಂತ. ಮನೆ ಮಂದಿಯೆಲ್ಲ ಸೇರಿ ಮನಸ್ಸಿನ ದೋಷವನ್ನು ಕಳಿಯತ್ತಿದು, ಬೇಡಿದೆಷ್ಟಾರ್ಥ ಕೊಡುವನು. ಇದನ್ನು ಕೇಳಿ ತುಂಬ ಹೊತ್ತಾಗೋದಿಲ್ಲ ಅಂಥೇಳಿ ದಾಸರು ಅಪ್ಪಣೆ ಮಾಡ್ತಾರೆ. ಮಂಗಳ ಜಯವನ್ನಿ, ಮಂಗಳ ಶುಭವನ್ನಿ, ಚಂದ್ರಶೇಖರ ಪಾರ್ವತಿಯು ಕಂಗಾಳು ತೆರೆದು ಕಟಾಕ್ಷದಿ ನೋಡಲು ಹಿಂಗೋದು ಸಕಲ ಪಾಪಗಳು. ಮಂಗಳ ಅನ್ರಿ, ಜಯ ಅನ್ರಿ, ಶಿವನಿಗೆ ಮಂಗಲವಾಗಲಿ, ಶಿವನಿಗೆ ಜಯ ಅಂಥೇಳಿ ಜಯಕಾರವನ್ನು ಹಾಕಿ ಚಂದ್ರಶೇಖರ ಪಾರ್ವತಿಯು ಅವರಿಬ್ಬರೂ ಕಣ್ಣನ್ನು ತೆಗೆದು, ಅವರು ತೆಗೆದೇ ಇರ್ತಾರೆ, ನಮ್ಮ ಕಡೆಗೆ ಅವರ ದೃಷ್ಟಿಯನ್ನು ಹಾಯಿಸಿ ಕಟಾಕ್ಷದಿ ನೋಡಿದರೆ ಹಿಂಗೋದು ಸಕಲ ಪಾಪಗಳು, ಎಲ್ಲ ಪಾಪಗಳು ನಾಶ ಆಗತ್ತೆ. ಚಂದ್ರಶೇಖರ ಪಾರ್ವತಿ ದೇವಿ ಮದುವೆ ಚಂದಾದಿಂ ಹೇಳಿ ಕೇಳಿದರೆ ತಂದೆ ಪುರಂದರ ವಿಠ್ಠಲ ತಾನೊಲಿದು ಕುಂದದೆ ಭಾಗ್ಯ ಕೊಡುವನು. ಚಂದ್ರಶೇಖರ ಹಾಗೂ ಪಾರ್ವತೀ ದೇವಿ ಈ ಮದುವೆಯ ಘಟ್ಟವನ್ನು ಚಂದದಿಂದ ಹೇಳಿದರೆ ಕೇಳಿದರೆ ಪುರಂದರ ವಿಠ್ಠಲ ಭಗವಂತ ತಾನೇ ಒಲಿದು ನಮಗೆಲ್ಲ ಭಾಗ್ಯವನ್ನು ಕೊಡ್ತಾನೆ ಅಂತ ಈ ಕೃತಿಯನ್ನು ವಿಶೇಷವಾಗಿ 74 ಪದ್ಯಗಳು ಮಾಡಿದ್ದಾರೆ. ಪಾರ್ವತಿ ಕಲ್ಯಾಣ ಅಂತ ನಿತ್ಯದಲ್ಲಿ ಅನೇಕ ಶಿಷ್ಟರು ಪಠನೆಯನ್ನು ಮಾಡ್ತಾರೆ. ಅರ್ಥಾನುಸಂಧಾನ ಇದ್ದು ಪಠನೆ ಮಾಡಿದರೆ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಮ್ಮ ಅರುಣ್ ಪಾಂಡುರಂಗಿಯವರು ಹಾಗೂ ಶ್ರೀಮತಿ ನಿರುಪಮಾ ಚಂದನ ಇವರು ಜ್ಞಾನಗಮ್ಯದ ಮುಖಾಂತರ ನಮಗೆ ತಲುಪಿಸಿದ್ದಾರೆ. ಎಲ್ಲರೂ ನೋಡಿ ನಿಮ್ಮೆಲ್ಲರಿಗೂ ನಿಮ್ಮ ಬಂಧು ಬಳಗಕ್ಕೆ ನೋಡುವಂತೆ ಹೇಳಿ ಪ್ರೋತ್ಸಾಹನವನ್ನು ಕೊಡ್ರಿ. ವಿಶೇಷವಾಗಿ ನಮಗೆ ನಿಮಗೆ ರುದ್ರಾಂತರ್ಗತನಾದ ಸಂಕರ್ಷಣನ ಅಭಿನ್ನನಾದ ನರಸಿಂಹ ಅನುಗ್ರಹ ಮಾಡಲಿ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.